ಪಟ್ಟಣದಲ್ಲಿ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಕೈಗೊಂಡರು. ಗುರುವಾರ ತಾಲೂಕಿನ ಪಟ್ಟಣದ ತಹಸೀಲ್ ಅಂಗಣದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಂದ ತಮ್ಮ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಸೇವೆ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡರು. ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು. ಕೆಸಿಎಸ್ಆರ್ ನಿಯಮಾವಳಿಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಹಾಗೂ ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸೂಕ್ತ ಆದೇಶ ನೀಡಬೇಕು ಎಂದು ತಿಳಿಸಿದರು. ಕುಳಿತು ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ತಂದು ನಮಗೊಂದು ಒಳ್ಳೆಯ ಕಟ್ಟಡ ಒದಗಿಸಿಕೊಡ್ಬೇಕಾಗಿ ಒಂದು ಬೇಡಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆ ಯೋಜನೆಗಳನ್ನು ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನಾವೆಲ್ಲ ಬದ್ಧರಾಗಿದ್ದೀವಿ. ಸಮಸ್ಯೆ ಏನಂದರೆ ಆ ಯೋಜನೆಗಳೆಲ್ಲವೂ ಮೊಬೈಲ್ ಮುಖಾಂತರ ಮಾಡಬೇಕಾಗಿದೆ. ನಮ್ಮಲ್ಲಿರತಕ್ಕಂಥ ನಮ್ಮ ಮೊಬೈಲಲ್ಲಿ 21 ಸರ್ಕಾರಿ ಆ್ಯಪ್ ಇವೆ. ಆ ಆ್ಯಪ್ ಮೂಲಕ ಕೆಲಸ ಮಾಡೋದ್ರಿಂದ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ನಮ್ಗೆ ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಗೆ ಸರ್ಕಾರಕ್ಕೆ ಒಂದು ಮನವಿ ಏನಂತಂದರೆ, ನಮಗೆ ವ್ಯವಸ್ಥಿತವಾದಂಥ ಒಂದು 12 GB ರ್ಯಾಮು, 256 GB ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಮೊಬೈಲ್ ಸಿಮ್ ಕಾರ್ಡ್, ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಕೊಡಬೇಕು. ಅದೇ ರೀತಿಯಾಗಿ ಪ್ರಿಂಟರ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿದಾಗ ನಾವು ಎಲ್ಲ ಆ್ಯಪ್ಗಳನ್ನು ಸರಿಯಾಗಿ ಕೆಲಸ ನಿರ್ವಹಿಸಿ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಂತರ್ಜಿಲ್ಲಾ ವರ್ಗಾವಣೆ ಅವಶ್ಯವಾಗಿ ಜಾರಿಯಾಗಬೇಕು. ರೂಲ್ 16 ರದ್ದಾದ ಕಾರಣ ಅಂತರ್ಜಿಲ್ಲೆಯಲ್ಲಿ ಕೆಲಸ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕುಟುಂಬದಿಂದ ದೂರ ಉಳಿದು ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಅದೊಂದು ಒಳ್ಳೆಯ ಮರಳಿ ಅದನ್ನು ಜಾರಿ ಮಾಡಬೇಕಾಗಿ ನಾವು ಸಂಘದಿಂದ ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸರಿಸುಮಾರು 15-20 ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆಗ ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಎಂಬ ಹುದ್ದೆ ಸೃಷ್ಟಿಸಿ ನಮ್ಮ ಬೇಡಿಕೆ ಈಡೇರಿಸಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಪದೋನ್ನತಿ ಹೊಂದುವಂಥ ಅವಕಾಶ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ಪ್ರಯಾಣ ಭತ್ಯೆ ದರ ಕೇವಲ 500 ರೂಪಾಯಿ ಇದೆ. ಈಗಿನ ದಿನಮಾನಗಳಲ್ಲಿ ಖರ್ಚು ಸಾಕಾಗ್ತಿಲ್ಲ. ಹಾಗಾಗಿ 3000 ರೂಪಾಯಿಗಳಿಗೆ ಪ್ರಯಾಣ ಭತ್ಯೆಯನ್ನು ಏರಿಸಬೇಕಾಗಿ ನಾವು ಸಂಘದಿಂದ ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರೊಬೇಷನರಿ ಅವಧಿಯ ಕೆಲಸ, ಟೈಮ್ ಬಾಂಡ್ ಕೆಲಸ, ವೈದ್ಯಕೀಯ ಮರುಪಾವತಿ ಕೆಲಸ ಹಾಗೂ ಪದೋನ್ನತಿ ಕೆಲಸಗಳನ್ನು ಸಕಾಲದ ಯೋಜನೆಯಲ್ಲಿ ತಂದು ನಮಗೆಲ್ಲ ಒಳ್ಳೆಯ ರೀತಿಯಾದ ಸೌಲಭ್ಯ ಒದಗಿಸ್ಬೇಕಂತೇಳಿ ನಾವು ಈ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡ್ತಾ ಇದ್ದೀವಿ ಸರ್. ನಮಸ್ಕಾರ ಸರ್. ನಾಮದೇವ್ ಮೇತ್ರಿ ಅಂತ ಅವರ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಸಂಘದ ಅಧ್ಯಕ್ಷರು ಸರ್. ಮತ್ತು ತಾಲೂಕು ಘಟಕ ಗ್ರಾಮ ಆಡಳಿತ ಸಂಘದ ವತಿಯಿಂದ ಈಗಾಗಲೇ ಮಾನ್ಯ ಕಂದಾಯ ಸಚಿವರಿಗೆ ಕೊಟ್ಟಂಥ ಮನವಿ ಪತ್ರವನ್ನು ನಾನು ಸ್ವೀಕರಿಸುತ್ತಾ, ಸದರಿ ಮನವಿಯಲ್ಲಿ ಇರತಕ್ಕಂಥ ವಿಷಯಗಳನ್ನು ಈಗಾಗಲೇ ತಾವು ಕೂಡ ಪ್ರಸ್ತಾಪ ಮಾಡಿದಿರಿ ನಮ್ಮ ಮುಖಾಂತರ. ಈ ವಿಷಯಗಳ ಕುರಿತು ಮತ್ತು ಈ ಸಂದರ್ಭದಲ್ಲಿ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿ ಸಂಘದ ಅಧ್ಯಕ್ಷರಾದ ನಾಮದೇವ್ ಮೇಟ್ರೆ, ಮಲ್ಲಿಕಾರ್ಜುನ ಆಲೂರೆ, ವಿಜಯಕುಮಾರ್, ಶಿವಕುಮಾರ್, ಸಚಿನ್ ಬೈಸೆ, ನರಸಿಂಹ, ಅನ್ವಾರ್ ಖಾನ್, ಬಾಬು ಮೇಟ್ರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ರತಿಕಾಂತ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಔರಾದ್.